ಈ ಪ್ರಕರಣ ಬಂದಾಗಿಂದನೂ ಕೂಡ ನಾನು ಆಡಳಿತ ಪಕ್ಷದ ಸದಸ್ಯರನ್ನು ನೋಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಬಂದ ದಿನನೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಾಮಾನ್ಯವಾಗಿ ಅವ್ರು ಹಂಗೆ ಹೇಳೋದು, ಅಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗೂ ನನ್ನ ಬ್ರದರ್ ಅಂದ್ಬಿಟ್ರು, ಇಲ್ಲಿ ಅದ್ಯಾವುದು ಹೋಟ್ಲಲ್ಲಿ ಬಾಂಬ್ ಹಾಕಿದಾಗ ಯಾರೋ ಬಿಸ್ನೆಸ್ ಪಾರ್ಟ್ನರ್ಗಳು ಕಿತ್ತಾಡಿರೋದು ಅಂದರು. ಹಂಗೆ ಇಲ್ಲೂ ಅಷ್ಟೇ, ಇದು ಏನೂ ಇಲ್ಲ, ಆರಾಮಾಗಿ ಅವನು ಈಚೆ ಬರ್ತಾರೆ. ಯಾರು? ನಾಗೇಂದ್ರ ಅವರು ಏನು ತಪ್ಪು ಮಾಡಿಲ್ಲ, ಆರಾಮಾಗಿ ಈಚೆ ಬರ್ತಾರೆ, ಅಧ್ಯಕ್ಷರು ಆರಾಮಾಗಿ ಈಚೆ ಬರ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಕ್ಲೆವರ್ ರಾಜಕಾರಣಿ, ಜಾಣ, ಭಾಳ ಜಾಣ. ಅವರು ಪತ್ರಿಕೆಗಲ್ಲ ಸಂದರ್ಶನ ಕೊಟ್ಟಿದ್ದು, ಪೊಲೀಸರಿಗೆ ಕೊಟ್ಟಿದ್ದು. ಪೊಲೀಸರಿಗೆ ಏನು ಮೆಸೇಜ್ ಕೊಡಬೇಕು ಅಷ್ಟು ನೀಟಾಗಿ ಕೊಟ್ಟರು. ನೋಡಪ್ಪ, ಇದೇನು ಆಗಲ್ಲ, ಪೊಲೀಸರು ನೀವು ತನಿಖೆ ಹೆಂಗೆ ಮಾಡಬೇಕು ಹಂಗೆ ಮಾಡಿ ಅಂತ ನನಗನ್ಸಿದ್ದು. ಆದರೆ ಸಿ ಎಂ ಅವ್ರು ಹಂಗೆ ಹೇಳಿಲ್ಲ. ಸಿ ಎಂ ಅವ್ರು ಒಂದು ಮಾತನ್ನು ಹಂಗೆ ಹೇಳಿಲ್ಲ. ನಾನು ನೋಡಿದ್ದೀನಿ ಸಿ ಎಂ ಸ್ಟೇಟ್ಮೆಂಟ್. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅದನ್ನು ಸಮರ್ಥನೆ ಮಾಡಬೇಕು, ಹಂಗೆ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಆದರೆ ಸಿ ಎಂ ಅವ್ರು ಹಂಗೆ ಹೇಳಿಲ್ಲ. ಏನಾಯ್ತೆ, ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಯಾರು ಬರ್ತಾರೋ ಬರಲಿ, ಇ ಡಿ ಅವ್ರು ಬರ್ತಾರಾ ಬರಲಿ, ಸಿ ಬಿ ಐ ಬರ್ತಾರಾ ಬರಲಿ, ತನಿಖೆ ನಾವು SIT ಮಾಡಿದ್ರಿ, ತನಿಖೆ ಬರಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ಹೇಳಿದ್ರು. ಅಂದರೆ ನೀವು ಅಧಿಕಾರಿಗಳಿಗೆ, ತನಿಖೆ ಮಾಡುವಂಥ ಅಧಿಕಾರಿಗಳಿಗೆ ಇದು ಹೇಳಿದ್ರೆ, ನೀವು ಹೇಳಿದ್ರಲ್ಲ ಇಂಟರ್ಫಿಷನ್ ಏನೋ ಅದೇ ಹೇಳುತ್ತೆ, ನಾವು ಇದನ್ನು ಚರ್ಚೆ ಕೊಡೋದ್ರಿಂದ ಏನೋ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರಲ್ಲ, ಇದೇ ಆಗೋದು. ಈ ಸ್ಟೇಟ್ಮೆಂಟಿಂದ ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ? ಇವ್ರ ಕೈ ಕೆಳಗಡೆ ಕೆಲಸ ಮಾಡ್ಬೇಕು. ಅವರು ನಾಳೆ ಬಂದು ಇವ್ರ ಕೈ ಕೆಳಗಡೆ ನಿಂತ್ಕೊಬೇಕು ಟ್ರಾನ್ಸ್ಫರ್ಗೆ. ಹೆಂಗೆ ಕೆಲಸ ಮಾಡ್ತಾರೆ? ಅದಕ್ಕೋಸ್ಕರ ಏನೇ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದೀರಿ ಅಲ್ಲಲ್ಲ, ಇವ್ರ ಮಂತ್ರಿಗಳದ್ದು ಎಲ್ಲ ನಡೆದಲ್ಲ ಇಲ್ಲಿ. ಆಗ ಎನ್ಕ್ವೈರಿ ಆಗುವಾಗ ನೀವೆಲ್ಲ ಏನೇ ಯಡಿಯೂರಪ್ಪ ಏನು ಸ್ಟೇಟ್ಮೆಂಟ್ ಕೊಟ್ಟರು, ನೀವು ಏನು ಸ್ಟೇಟ್ ಕೊಟ್ರಿ, ಹಂಗೆ ನಾನು ಕೊಟ್ಟಿರೋದು ಸ್ಟೇಟ್ಮೆಂಟ್. ನಾವೇನು ನಿಮ್ಮ ವಿರುದ್ಧ ಮಾತಾಡಿಲ್ಲ. ನಾನು ನಾಗೇಂದ್ರ ದತ್ತನ ಮೇಲೆ ಇಡಿ ಅನಾಶಕ ಪೊಲೀಸ್ ಲೀಡಿಂಗ್. ಹೌದ್ರಿ, ಒಳ್ಳೆ ಕತೆ ಐತಲ್ಲ. ಐ ಆಮ್ ಟೆಲಿಂಗ್ ಯು, ಟಿಲ್ ಟುಡೇ ಐ ಆಮ್ ಟೆಲಿಂಗ್ ಯು, ಇವತ್ತು ಹೇಳ್ತಾ ಇದ್ದೀನಿ, ಐ ಆಮ್ ಆನ್ ರೆಕಾರ್ಡ್. ಅವನು ಏನು ತಪ್ಪು ಮಾಡಿಲ್ಲ. ಎನ್ಕ್ವೈರಿ ಈಚೆ ಬರಲಿ, ಎಲ್ಲ ಗೊತ್ತಾಗ್ತದೆ. ನಾನು ಕರೆದು ಮಾತಾಡಿದ್ದೀನಿ, ಕುಂಡ್ರಿಸ್ಕೊಂಡು ಕೇಳಿದ್ದೀನಿ, ನಿಜ ಇದ್ರೆ ಒಪ್ಕೋ ಅಂತ ಹೇಳಿದ್ದೀವಿ. ವಾಲಂಟಿಯರ್ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾನೆ. ನಾವು ರೆಸಿಗ್ನೇಷನ್ ಕೊಡು ಅಂತಲೂ ಹೇಳಿಲ್ಲ. ಈ ಹಿಮ್ಸೆಲ್ಫ್ ಟೆಂಡರ್ ರೆಸಿಗ್ನೇಷನ್ ಆದಷ್ಟು ಜಲ್ದಿ ನಂದು ಎನ್ಕ್ವೈರಿ ಮಾಡಿ ಸ್ವಾಮಿ, ನಾನು ಕ್ಲೀನ್ ಆಗಾದ್ರೆ ನಾನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಾನೆ. ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಆಸ್ ಎ ಲೆಜಿಸ್ಲೇಟರ್, ಐ ಹ್ಯಾವ್ ಟು ಸ್ಪೀಕ್ ಟು ಹಿಮ್. ಐ ಹ್ಯಾವ್ ಸ್ಪೋಕನ್ ಟು ಹಿಮ್. ದೇರ್ ಇಸ್ ನೋ ಡೌಟ್ ಇನ್ ಇಟ್. ಅಶೋಕ್, ಸನ್ಮಾನ್ಯ ಅಧ್ಯಕ್ಷರೇ, ಇರಪ್ಪ, ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ, ಒಪ್ಕೊಂಡ್ರಿ ನಾನು ಕೊಟ್ಟಿರೋದು ಸತ್ಯ ಅಂತೇಳಿ. ನೀವು CM ಎಲ್ಲ ಒಂದೇ ಪಾರ್ಟಿಯಲ್ಲಿರೋದು, ಒಂದೇ ಸರ್ಕಾರದಲ್ಲಿರೋದು, ಎಲ್ಲರದು ಒಂದೇ ಇದ್ದರೆ ಒಳ್ಳೆಯದು ಅಂತ ನನ್ನ ಸಲಹೆ ಅಷ್ಟೇ. ಬೇರೆ ಬೇರೆ ಕೊಡ್ತೀರಿ ಅಂದ್ರೆ ನಾನೇನು ಮಾಡೋಕ್ಕಾಗ್ತೈತೆ? ನೀವು ಕೊಡ್ತೀನಿ ಅಂದರೆ ನಾನು ಕೊಟ್ಕೊಳ್ಳಿ, ನನಗೇನು ಇನ್ನೊಬ್ಬ ನಾಯಕರು ಹೇಳಿದ್ದಾರೆ, ಹೇಳ, ನಿಮ್ಮ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಮಾಜಿ 5-6 ರಾಜ್ಯಗಳಲ್ಲಿ ಇನ್ಚಾರ್ಜ್ ಆಗಿದ್ರು, ಈಗೂ ಪ್ರೆಸೆಂಟ್ MLC ಅವರು BK ಹರಿಪ್ರಸಾದ್ ಅವರು ಹೇಳಿರೋದು ಕೇಳಿದ್ರೆ ಶಾಕ್ ಆಗೋತೀರ ನೀವು. BJP ಅವರೇ, ಇದನ್ನ ತಾರ್ಕಿಕ ಅಂತೆ ಮುಟ್ಟಿಸ್ಬೇಕು, ಇಲ್ಲ ಅಂದ್ರೆ ನಾನ್ ಬಿಡಲ್ಲ. ಈ ದಲಿತರ ಹಣ, ಇಬ್ರು ಮಹಾನ್ ವ್ಯಕ್ತಿಗಳಿಗೆ ಬುದ್ಧಿ ಹೇಳಕ್ಕಾಗಲ್ಲ ನಾನು. ಅವ್ರ ಸ್ಟೇಟ್ಮೆಂಟ್, ಇಬ್ಬರು ಮಹಾನಾಯಕರುಗಳಿಗೆ ನಾನು ಬುದ್ಧಿ ಹೇಳಕ್ಕಾಗಲ್ಲ. ಇದು ದಲಿತರ ಹಣ, ಒಂದು ನಯಾ ಪೈಸನು ಕೂಡ ಲೂಟಿ ಆಗಕ್ಕೆ ಬಿಡಲ್ಲ. BJP ಅವರೇ, ನೀವು ಬಿಡ್ಲಿಲ್ಲ ಅಂದ್ರು ನಾನು ಬಿಡಲ್ಲ ಅಂತ ಹೇಳಿದ್ದಾರೆ. ನೀವು ಬಿಟ್ರು ನಾವು ಬಿಡಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಬ್ರು, ಅದೇ ನಾನು ಹೇಳಿದ್ನಲ್ಲ, ಗಟ್ಟಿಯಾಗಿ ನಿಂತ್ಕೊಳ್ಳಕ್ಕೆ ಇದು ಎಲ್ಲ ಹೇಳ್ತಾ ಇದ್ದೀನಲ್ಲ. ಬೆಳಗ್ಗೆನ ಅಡ್ವೈಸ್ ಮಾಡಿದಿರಲ್ಲ ನೀವೆಲ್ಲ ನಿಂತ್ಕೊಳಕ್ಕೆ ಹೆಂಗೆ ಅಂತೇಳಿ. ಬಸವನಗೌಡ್ರೆ ಅಡ್ವೈಸ್ ಮಾಡಿರೋದು ನಿಂತ್ಕೊಳಕ್ಕೆ. ಅದಾದ್ಮೇಲೆ ಇನ್ನೊಬ್ಬ ಸಚಿವರು
ಇನ್ನೊಬ್ಬ ಸಚಿವರು ಬೆಳಗಾವಿ ದಿನಾಂಕ 12/7/24 ಪ್ರಜಾವಾಣಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ. ಈ ಪ್ರಕರಣ ರಾಜಕೀಯ ಸ್ವರೂಪ ಪಡೆದಿದೆ ಎಂದು ನಾನು ಹೇಳಲು ಆಗುವುದಿಲ್ಲ. ಹಾಗಂತ ರಾಜಕೀಯವೇ ಇಲ್ಲ ಎಂದು ನಿರ್ಧರಿಸಲು ಆಗುತ್ತಿಲ್ಲ. ತನಿಖೆ ನಡೆಯುತ್ತಿದೆ. ದಾಖಲೆಗಳೇ ಇದರ ಸತ್ಯಾಸತ್ಯತೆ ಹೇಳಬೇಕು. ನಾಗೇಂದ್ರ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗಿಲ್ಲವೇ? ಪತ್ರಕರ್ತರ ಪ್ರಶ್ನೆ. ಖಂಡಿತ ನಮಗೂ ಮುಜುಗರ ಆಗುತ್ತೆ. ಇದು ಇನ್ನೂ ತನಿಖಾ ಹಂತದಲ್ಲಿದೆ. ಸಚಿವರು ಶಾಸಕರು ಇದರಲ್ಲಿ ಭಾಗಿಯಾಗಿದ್ದರೆ ಸರ್ಕಾರಕ್ಕೆ ಅದರಿಂದ ಕಳಂಕ. ಪಾರ್ಟಿಯವರು ಹೇಳಿರ್ತಾರೆ, ನಿಮ್ಮ ಪಾರ್ಟಿಯವರೇ. ಇದು ಹೇಳಿಕೆಗಳು, ಸರ್ಕಾರದ ಹೇಳಿಕೆಗಳು ಹೇಗೆ ಡಿಫ್ರೆಂಟ್, ಒಂದೇ ಪಾರ್ಟಿ ಒಂದೇ ಸರ್ಕಾರದಲ್ಲಿ ಡಿಫ್ರೆಂಟ್ ಹೇಳಿಕೆಗಳು ಯಾಕೆ ಬಂದಿದೆ ಅನ್ನೋದನ್ನ ಹೇಳಿದೆ ಅಷ್ಟೇ. ಇದರಲ್ಲೇನು ಈ ತನಿಖೆಗೇನು ಇದೇನು ಸಂಬಂಧ ಇಲ್ಲ. ಸುಮ್ಮನೆ ನೀವು ಹೇಳಿದ್ಕೆ ನಾನು ಹೇಳಿದ್ದೀನಿ ಅಷ್ಟೇ. ಇಲ್ಲಿವರೆಗೂ ಒಂದು ರೀತಿ ಅಕ್ರಮ ನಡೆದಿದ್ರೆ ಇನ್ನು ಮುಂದೆ ಒಂಥರ ಇನ್ನೊಂದು ಸ್ವಲ್ಪ ರೋಚಕವಾಗಿ ನಡೆದಿದೆ ಟ್ರಾನ್ಸಾಕ್ಷನ್ಸ್, ಇನ್ನು ಸ್ವಲ್ಪ ರೋಚಕ. ಈ ನಿಗಮದ ಹೊಸ ಖಾತೆಯಿಂದ RBL ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ಎಂಬ ಹೈದರಾಬಾದಿನ 18 ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರುತ್ತೆ. ಇದಾಯ್ತು. ಈ ದುಡ್ಡು ಬಂದ ಮೇಲೆ ಇಲ್ಲಿಂದ RTGS ಅಂದ್ರೆ ಏನು? RTGS ಅಂದ್ರೆ ಬ್ಯಾಂಕ್ ಅಲ್ಲಪ್ಪ, ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ಅಂದ್ರೆ ಸೆಟಲ್ಮೆಂಟ್ ರಿಯಲ್ ಟೈಮಲ್ಲಿ, ಕರೆಕ್ಟ್ ಟೈಮಲ್ಲಿ ಸೆಟಲ್ಮೆಂಟ್. ಕರೆಕ್ಟ್, ಇದಕ್ಕೆ ಮ್ಯಾಚ್ ಆಗ್ತೈತೆ ಅಂತ ನಾನು ಹೇಳಿದೆ. ಸೆಟಲ್ಮೆಂಟ್ ಆಗೋಯ್ತು. ಯಾವುದೋ ಒಂದು ಬಿಡಿ, ಒಂದು ಯಾರೇ ಮಾಡಬೇಕಾದ್ರೂ ಕೂಡ ಅಮೇರಿಕಾದಲ್ಲಿ ಬೇರೆ ಬೇರೆ ರಾಜ್ಯ ಒಂದು ಯಾವುದಾನ ಒಂದು ಆಪರೇಷನ್ಸ್ ಮಾಡಬೇಕಾದ್ರೆ ಅದಕ್ಕೊಂದು ನೇಮ್ ಕೊಡ್ತಾರೆ, ಡೇ ಅಂತ ಹೇಳ್ಬಿಟ್ಟು. ಇದೊಂದು ಸ್ಪೆಷಲ್ ಡೇ. ಶಿವಕುಮಾರ್ ಅವರೇ, 30/3/24 ಬರೆದಿಟ್ಗಳಿದು. 30/3/24 ಪದೇ ಪದೇ ಅದೇ ಬರ್ತದೆ ಲೆಕ್ಕ. 30/3/24 ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಈ 50 ಕೋಟಿನ ಫಿಕ್ಸೆಡ್ ಡಿಪಾಸಿಟ್ ಮಾಡ್ತಾರೆ. ವಾಲ್ಮೀಕಿ ನಿಗಮದವರು ಈ 50 ಕೋಟಿನ ಫಿಕ್ಸೆಡ್ ಡಿಪಾಸಿಟ್ ಮಾಡ್ತಾರೆ MG ರೋಡಲ್ಲಿ. ಎಂಥ ಬುದ್ಧಿವಂತರು ನಮ್ಮ ಅಧಿಕಾರಿಗಳು, ಎದೆ ತಟ್ಕೊಂಡು ನಾವು ಹೇಳ್ಬೇಕು. 50 ಕೋಟಿ ಫಿಕ್ಸೆಡ್ ಡಿಪಾಸಿಟ್, 45 ಕೋಟಿ ಲೋನು. ಇದಕ್ಕೆ ಎಷ್ಟು ಪರ್ಸೆಂಟು? 7.6% ಡಿಪಾಸಿಟ್ಗೆ ನಮ್ಗೆ ಕೊಡೋದು ಮುಖ್ಯಮಂತ್ರಿಗಳೇ. ಅಷ್ಟೇ ತಾನೇ? 1 ವರ್ಷಕ್ಕೆ ಮಾಡಿದ್ದಾರೆ. 1 ವರ್ಷಕ್ಕೆ 7.5. ನಮ್ಮ ಲೋನ್ಗೆ ಎಷ್ಟು ಕೊಡ್ತೀರಾ? 14-15%, 18%. 50 ಕೋಟಿ ನಮ್ಮದೇ ಹಣ, 50 ಕೋಟಿ ನಮ್ಮದೇ ಹಣ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡು, ಅದ್ರ ಮೇಲೆ 45 ಕೋಟಿ ಕೊಡಿ. ಸಾಲ. ಅವಾರ್ಡ್ ಕೊಡ್ಬೇಕಲ್ಲ, ನೋಬಲ್ ಅವಾರ್ಡ್ ಇಂಥವ್ರಿಗೆಲ್ಲ. ಅದು ಅವತ್ತೇ 30ನೇ ತಾರೀಕೆ ಡಿಪಾಸಿಟ್ ಮಾಡ್ತಾರೆ, 30ನೇ ತಾರೀಕೆ ಲೋನ್ಗೆ ಅರ್ಜಿ ಕೊಡ್ತಾರೆ. ಯಾರನ್ನ ಹಂಗಾಗಿದ್ಯಾ? ಲೋನ್ ಕೊಟ್ಟಿದ್ದು ಆಯ್ತಾ? 30ನೇ ತಾರೀಕೆ ಲೋನ್ ಸ್ಯಾಂಕ್ಷನ್, 30ನೇ ತಾರೀಕೆ ಲೋನ್ ಸ್ಯಾಂಕ್ಷನ್. ಚಲೋರ ಸ್ವಾಮಿ, ಇನ್ನೊಂದೈತೆ 30ನೇ ತಾರೀಕೆ ಟ್ರಾನ್ಸ್ಫರ್ ಹೈದರಾಬಾದ್. ಅವತ್ತೇ ಒಂದೇ ದಿನ, 1 ಡೇ. ಈ ಸ್ಯಾಟಲೈಟ್ ಹಿಂದೆ ಪ್ರೋಕಾನಲ್ಲಿ ಅಣುಬಾಂಬ್ ಆದಾಗ ಒಂಥರ ಫಿಕ್ಸ್ ಮಾಡಿದ್ರು ವಾಜಪೇಯಿ ಅವರು. ಅದಕ್ಕೊಂದು ನೇಮ್ ಕೊಟ್ಟು ಬುದ್ಧ, ನಗೋ ಬುದ್ಧ ಏನೋ ಕೊಟ್ಟಿದ್ರು. ಹಂಗೆ ಒಂದೇ ದಿನ ಡಿಪಾಸಿಟ್, ಒಂದೇ ದಿನ ಲೋನ್ ಸ್ಯಾಂಕ್ಷನ್, ಒಂದೇ ದಿನ ಟ್ರಾನ್ಸ್ಫರ್, ಒಂದೇ ದಿನ ತೆಲಂಗಾಣಕ್ಕೆ RTGS. ಇದಕ್ಕೆ ನನಗೆ ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಉತ್ತರ ಹೇಳೋವಾಗ ನನಗೆ ಗೊತ್ತು, ಹೇಳ್ತಾರೆ. ಅವರು ಹೇಳ್ಬಿಟ್ಟಿದ್ದಾರೆ, ಮೊನ್ನೆ ಮೀಟಿಂಗ್ ಮಾಡಿದ್ರಂತೆ. ಎಲ್ಲ ಕರೆಕ್ಟಾಗಿ ಏನೇನು ದಾಖಲೆ ಇದೆಯೋ ಪಿನ್ ಟು ಪಿನ್ ತಂದು ಕೊಡಬೇಕು ಅಂತ ಹೇಳಿದಾರಂತೆ. ಆಡಳಿತ ಮಂಡಳಿ ಅನುಮೋದನೆ ಬೇಕಲ್ಲ.
ನಾನು ಡೀಡಲ್ಲಿ ಓದಿದೆ, ಡೀಡಲ್ಲಿ ನಿಮಗೂ ಕೊಡ್ತೀನಿ ಇನ್ನೊಂದು ಸರಿ ಬೇಕಾದರೆ. ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ನೀವೇನೇ ಮಾಡಬೇಕಾದ್ರೂ ಆಡಳಿತ ಮಂಡಳಿ ಅನುಮೋದನೆ ತಗೊಂಡೇ ಮಾಡಬೇಕು. ಇಲ್ಲಿ ಬ್ಯಾಂಕ್ ಅಕೌಂಟ್ ಮಾಡಬೇಕಾದ್ರೆ ಆಡಳಿತ ಮಂಡಳಿ ಅನುಮೋದನೆ ಇದೆಯಾ? ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ. ಅಕಸ್ಮಾತ್ ಮಾಡಿದ್ರು ಪದ್ಮನಾಭ ಸೃಷ್ಟಿ ಮಾಡಿರ್ತಾನೆ ಬೇಕಾದರೆ, ಪ್ರಚಂಡ ಅವನು. ಇಲ್ಲ, ಇಲ್ಲಿ ಆ ಥರದ್ದು ಯಾವುದೇ ನಡವಳಿಕೆ ನನಗಂತೂ ಸಿಕ್ಕಿಲ್ಲ, ಇದುವರೆಗೂ ಸಿಕ್ಕಿಲ್ಲ. ಇಲ್ಲ 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 ಹಾಂ, ನಾನು ಕೊಡ್ತೀನಿ ಇಂದರಪ್ಪ. ಅವರು ಈ 187 ಕೋಟಿಯಲ್ಲಿ 50 ಕೋಟಿನ ಡಿಪಾಸಿಟ್ ಮಾಡ್ತಾರೆ ಅಲ್ಲಿ. ಆ ಸರ್ಟಿಫಿಕೇಟ್ ಇಲ್ಲಿದೆ ನೋಡಿ, ಡಿಪಾಸಿಟ್ ಸರ್ಟಿಫಿಕೇಟ್, ವಾಲ್ಮೀಕಿ ನಿಗಮದ್ದು ಡಿಪಾಸಿಟ್ ಸರ್ಟಿಫಿಕೇಟ್ ಇದು ಕೊಡ್ತಾರೆ ಇಲ್ಲಿ. ಅದಾದಮೇಲೆ ಇವರು ಒಂದೇ ದಿನ ಲೋನ್ಗೆ ಅಪ್ಲೈ ಮಾಡ್ತಾರೆ. 33 ಅದೇ 31 ಅಲ್ಲ 30, ಅದೇ 33 ಅಪ್ಲೈ ಮಾಡ್ತಾರೆ. ಅವತ್ತು ಅವ್ರಿಗೆ ಸ್ಯಾಂಕ್ಷನ್ 7.6% ರೇಟಲ್ಲಿ ಅವ್ರಿಗೆ ಬುಕ್ ವ್ಯಾಲ್ಯೂ 50 ಕೋಟಿ ಹೆಸರಲ್ಲಿ ಅವ್ರಿಗೆ ಲೋನ್ ಸ್ಯಾಂಕ್ಷನ್ ಅಂತ. ಲೋನ್ ಸ್ಯಾಂಕ್ಷನ್ ಆರ್ಡ್ರು ಅವತ್ತೇ ಈಚೆ ಬಂದ್ಬಿಡ್ತೈತೆ. ಇದು ಸರ್ಟಿಫಿಕೇಟು. ಯಾಕಂದ್ರೆ ನಾನು ಹೇಳಿದ್ರೆ ಅವ್ರ ನಂಬಲ್ಲ, ಒಂದೇ ದಿನ ಹೆಂಗೆ ಬಂದ್ಬಿಡ್ತು, ಸುಳ್ಳು ಹೇಳ್ತಾನೆ ಅಂತ. ಅದಕ್ಕೆ ಸರ್ಟಿಫಿಕೇಟು, ಲೋನ್ ಡಿಪಾಸಿಟ್ದು ನಿಮ್ಮ ಕೈ ಕೊಟ್ಟಿದ್ದೀನಿ. ಕೂತ್ಕೊಳ್ಳಪ್ಪ, ಅವನು ಯಾರೋ ಓದ್ತಾನಲ್ಲ. ಡಿಪಾಸಿಟ್ದು ಕೊಟ್ಟಿದ್ದೀನಿ, ಸ್ಯಾಂಕ್ಷನ್ ಆಗಿರೋ ಲೆಟ್ರೂ ಕೂಡ ನಿಮಗೆ ಕೊಡ್ತೀನಿ. ಸ್ಯಾಂಕ್ಷನ್ ಆಗಿರೋದು ಅವತ್ತೇ, ಸ್ಯಾಂಕ್ಷನ್ ಅವತ್ತೇ. ಡಿಪಾಸಿಟ್ದು ಐತೆ ನೋಡಪ್ಪ, ಇಲ್ಲಿ ಡಿಪಾಸಿಟ್ದು ಆಯಿತು ಕೊಟ್ಟು, ಅದು ಬೇಡ.